ಅಕ್ಕ ಸೈನ್ ಮಾಡಿಸ್ಕತ್ತಿದ್ದಲ್ಲ ಏನು ಅದು ಬಾಂಡ್ ಪೇಪರ್ ಕೈಯತ್ತ ಲೋಪರು ಅವಳೇನೆ ಓಡೋದಳು ಓಡಿಸ್ಬಿಟ್ಟೆ. ನನಗೆ ನಮ್ಮ ಅಪ್ಪನ ಆಸ್ತಿಲಿ ಭಾಗ ಬರಗಂಟ ನಾನ್ ಮಾತ್ರ ಎಲ್ಲಿಂದ ಹೋಗಿಲ್ಲ. ಅವಳ ಆಸ್ತಿಲ್ ಪಾಲ್ ಕೇಳ್ಕೊಂಬಂದದ್ದು ನನಗ್ ಬೇಜಾರಾಯ್ತಲ್ಲ. ದೊಡ್ಡಕ್ಕಾಗಿ ನೀನ್ ಆಸ್ತಿಲ್ ಪಾಲ್ ಕೇಳ್ತಾ ಇದೆಯಲ್ಲ. ಇರ್ಲಿ ನಿನಗೂ ಕ್ಲಾಸ್ ತಗತ್ತೀನಿ. 2002ನೇ ಇಸ್ವಿಲೆ ₹3 ಬಡ್ಡಿ ಹಂಗೆ 3.5 ಲಕ್ಷ ಸಾಲ ಮಾಡಿ ಬೋಂದಿ ಪಾಯಸ ಹಾಕ್ತಿದ್ ಕಾಲದಲ್ಲಿ ಜಿಲೇಬಿ ಜಾಂಗೀರಿ ಹಾಕ್ಸಿ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಭಾನುವಾರ ಅಂತ ಊರ್ಗೆಲ್ಲ ಊಟ ಹಾಕ್ಸಿ ಉಮಾಶಂಕರಿ ಚೌಟ್ರಿಲಿ ನೀನು ಮದುವೆ ಮಾಡ್ಸಿದ್ರುವೆ ಆಸ್ತಿಲಿ ಪಾಲ್ ಕೇಳಕ ಬಂದಿದ್ಯಾ. ಇಲ್ಲಿ ಮಲ್ಗವನೆಲ್ಲ ಅಪ್ಪ ಬಡ್ಡೆ ಇದ ಇವನು ಗಂಡು ಮಕ್ಳವ್ರೆ ಅಂದ್ಬಿಟ್ಟು ನೀನು ಮದುವೆ ಮಾಡು ಸಾಲನೆಲ್ಲ ನಮ್ ತಲೆ ಮೇಲೆ ಹಾಕ್ಬಿಟ್ಟ. ನಾನು 10ನೇ ಕ್ಲಾಸ್ ಅರ್ಧಕ್ಕೆ ಬಿಟ್ಟು ಬೆಂಗಳೂರಿಗೆ ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡು ಒಟ್ಟಿಗೆ ನೆಟ್ಗೆ ಇಟ್ಟಿಲ್ದೇನೆ ಊರಿಗೆ ಬರುವಾಗ ಹೊಸ ಬಟ್ಟೆ ಇಲ್ದೇನೆ ನೈಟ್ ಡ್ಯೂಟಿಲಿ ಸೆಕ್ಯೂರಿಟಿ ಡೇ ಡ್ಯೂಟಿಲಿ ಸೆಲ್ಫ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡು ಬಡ್ಡಿ ಕಟ್ಟಿ ಸಾಲ ತೀರಿಸುವಷ್ಟೊತ್ತಿಗೆ ನನ್ನ ಬಾಳು ಬೇದಿ ಬಂದಿರು ಬೀದಿ ನಾಯಿ ತರ ಆಗಿತ್ತು. ಇದೆಲ್ಲ ಗೊತ್ತಿದ್ರು ನೀನು ಆಸ್ತಿಲಿ ಪಾಲ್ ಕೆಳಕ ಬಂದಿದ್ಯಾ. ಈ ಹಳೆ ಕಾಲದ ಅಪ್ತಿರೋ ಬಡ್ಡೆಗಳು ಇರೋದು 6 ಎಕರೆ ಜಮೀನಿಗೆ 12 ಜನ ಮಕ್ಳು ಹುಟ್ಟಿಸ್ಬಿಡ್ತಾರೆ. ಇರುವ ಆಸ್ತಿನಿ ಅಣ್ಣ ತಮ್ಮನಿಗೆ ಸಾಕಾಗ್ದೇನೆ ಬಡ್ದಾಡ್ಕ ಸಾಯ್ತಾ ಇರ್ತೀವಿ. ಅಂತದ್ರಲ್ಲಿ ಅಕ್ಕ ತಂಗಿರಾಗಿದ್ಕೊಂಡು ನೀವು ಆಸ್ತಿಲಿ ಪಾಲ್ಬೇಕು ಅಂತ ಬಂದ್ಬಿಡ್ತೀರಲ್ಲ, ನಾವ್ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ಮತ್ತೆ. ಹೆಣ್ಣು ಮಕ್ಕಳಿಗೆ ಅಪ್ಪನ ಆಸ್ತಿಲಿ ಭಾಗ ಬರ್ಬೇಕು ಅಂತ ಕಾನೂನೇ ಐತೆ. ಅವಾಳ್ ಮನೆ ಕಾನೂನ ಮಾಡ್ಬಿಟ್ಟು ಆ ಕಾಲದಲ್ಲಿ ಹೆಣ್ಣು ಮಕ್ಳು ತವ್ರ ಮನೆಗೆ ಪ್ರೀತಿಗೋಸ್ಕರ ಬರೋರು, ಇವಾಗ ಆಸ್ತಿಗೋಸ್ಕರ ಬರ್ತವ್ರೆ. ಆ ಕಾಲದಲ್ಲಿ ಹೆಣ್ಣು ಮಕ್ಳು ತವ್ರ ಮನೆಗೆ ಕಂಕಲಿ ಕೂಸ್ ಎತ್ಕೊಂಡು ಬರೋರು, ಇವಾಗ ಕೋರ್ಟ್ ಅಲ್ಲಿ ಕೇಸ್ ಎತ್ಕೊಂಡು ಬರ್ತವ್ರೆ. ಆ ಕಾಲದಲ್ಲಿ ಹೆಣ್ಣು ಮಕ್ಳು ತವ್ರ ಮನೆಗೆ ಹಬ್ಬಕ್ಕೆ ಅಂತ ಬರೋರು, ಇವಾಗ ದುಡ್ಡಿಗೆ ಅಂತ ಬರ್ತವ್ರೆ. ಇವತ್ತು ಆಸ್ತಿ 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 ಅಂತ ಕಿತ್ತಾಡ್ಕೊಂಡು ರಿಲೇಷನ್ ಪದನಲ್ಲಿಟ್ಟು ಕೇಸನಲ್ಲದೆ. ನಾನು ನಿಮ್ ಬಾವ ನಿಮ್ ಅಕ್ಕನ ಮದುವೆ ಆದಾಗಿಂದ ನನಗೆಲ್ಲ ಕೊಟ್ಟಿದೆ. ಚಿಂದಂತ ನಮ್ಮ ಅಕ್ಕನೇ ಕೊಂಡಿಲ್ವಾ ಬಾವ? ಚಿಂದಂತ ನಿಮ್ ಅಕ್ಕನಿಗೆ ಮುತ್ತನಂತ 3 ಮಕ್ಳನ್ ಕೊಟ್ಟಿವಿನಿ. ಈ ಮಾರಿ ಮುತ್ತನ್ ಬಿಟ್ರೆ ಬೇರೆ ಎಲ್ಲ ಕೊಟ್ಟಿದ್ದೀನಿ ನನಗೆ. ನನ್ನೇ ಮಾರಿ ಮುತ್ತು ಅಂತಿದ್ಯಾ? ಕುಂಡಾಪಿ ನನ್ನ ಮಗನೇ, ನೀನು ಮುಸುಡಿಗೆ ನಾನಿಲ್ಲದ್ರೆ ಇನ್ಯಾವ ಕಟ್ಕತ್ತಿದ್ದು? ನಿನ್ನ ಮಾರಿ ಮುತ್ತು ಒಂದೇ, ಇನ್ನೇನ್ ಸ್ವಾತಿ ಮುತ್ತು ಅನ್ಬೇಕಮ್ಮೆ. ನಿಮ್ ಅಪ್ನಾಳಟ್ಟಿಯಿಂದ ಎಣ್ಣ ತಂದ್ಬಿಟ್ಟು ನನ್ ಬಾಳು ಬಂದು ಬೀದಿಗೆ ನಿಂತ್ಬಿಟ್ಟೈತೆ. ನಮ್ಮ ಮನೇಲಿ ಜಗಳಾಡ್ಕ ನಿಂತ್ಬಿಡ್ರಿ, ಹೋರಿ ನೀವು ನಿಮ್ ಮನೆಗೆ ಹೋಗಿ ಜಗಳಾಡ್ರಿ. ಅದೇನ್ ಮಾಡ್ತೀವಿ ನೀವೇನು 4-5 ಲವ್ ಸ್ಟೋರಿ ಪಿಕ್ಚರ್ಗಳ ಅರ್ಧಂಬರ್ಧ ನೋಡ್ಬಿಟ್ಟು ಹೀರೋಯಿನ್ಗಳ ಮೈ ಮೇಲೆ ಎಳಕಂದು ಓಡಾಗೋದು ಹೊಂಟೈತಿರಿ. ಇಲ್ಲಿ ನಿಮ್ ಫ್ಯಾಮಿಲಿ ಅವರು ಏನ್ ಪಾಡ್ಪಡ್ತಾರೆ ಅಂತ ಯೋಚನೆ ಮಾಡಿದ್ಯಾ ನೀನು? ಅವ್ವ ನಲ್ಲಿ ಹತ್ರಕ್ಕೆ ನೀರ್ ತರೋಕೆ ಅಂತ ಹೋದ್ರೆ ಅಕ್ಕ ನಿನ್ನ ಮಗಳು ಓಡೋಗಿದ್ಲಂತ ಸಿಕ್ಕದ್ಲಾ? ಆ ಹುಡುಗ ಯಾವ ಊರು, ಯಾವ ಜಾತಿ, ಯಾವಾಗ ಓಡೋದ್ರು, ಯಾಕೆ ಓಡೋದ್ರು, ಹೆಂಗ್ ಓಡೋದ್ರು, ಎಲ್ಲಿಗೆ ಓಡೋದ್ರು, ಓಡೋಗ್ಬೇಕಾರೆ ಬರೀ ಕೈಲೇ ಓಡೋದ್ರ ಇಲ್ಲಾಂದ್ರ ಮನೇಲಿ ದುಡ್ಡು ಕಾಸು ಚಿನ್ನ ಎಲ್ಲ ಎತ್ಕೊಂಡು ಹೊಂಟೋದ್ರ ಅಂತ ಕೇಳಿ ಕೇಳಿ ಅಕ್ಕಪಕ್ಕದವ್ರು ಅವನ್ನ ಎಷ್ಟು ಅಳಿಸವ್ರಂತ ಗೊತ್ತಾ ನಿನಗೆ? ಅಪ್ಪ ಊರಿಗೆ ಇರಿಕ 4 ಜನರಿಗೆ ನ್ಯಾಯ ಹೇಳೋಕೆ ಅಂತ ಹೋದ್ರೆ ನಿನ್ನ ಮಗಳೇ ಓಡೊಂಟೋದ್ಲು, ಅವಳಿಗೆ ಬುದ್ಧಿ ಹೇಳಿಲ್ಲ, ನೀನೇನಯ್ಯ ನನಗೆ ನ್ಯಾಯ ಹೇಳುದು ಅಂತ ಕೇಳ್ತಿದ್ರು. ಅಪ್ಪ ಸಪ್ಕ ತಲೆ ಬಗ್ಗಿಸ್ಕ ಬಂದು ಮನೇಲಿ ಕೂತ್ಕೊಂಡು ಅಳ್ತಿದ್ದು ಗೊತ್ತಾ ನಿನ್ಗೆ? ನಾವು ಫ್ರೆಂಡ್ಗಳ ಜೊತೆಲಿ ಸೇರ್ಬಿಟ್ರೆ ಎಲ್ಲಿ ನೀನು ವಿಷಯ ಎತ್ಕೊಂಡು ಗೇಲಿ ಮಾಡ್ಬಿಟ್ಟಾರೋ ಅಂದ್ಬಿಟ್ಟು ಫ್ರೆಂಡ್ಗಳ ಜೊತೆ ಸೇರದ್ನೇ ಬಿಟ್ಬಿಟ್ಟು ಅದು ನ್ಯೂಸ್ ಚಾನೆಲ್ ಅಲ್ಲಿ ಹೆಡ್ಲೈನ್ಸ್ ಬೇರೆ, ಪ್ರೇಮಿಗಳು ಓಡೋದ್ರು ಫ್ಯಾಮಿಲಿ ಅವರು ಬಾಡೋದ್ರು ಅಂತ. ನಿನ್ಗೊಂದು ನಮಸ್ಕಾರ, ನಿನ್ನ ಆಸ್ತಿಗೊಂದು ನಮಸ್ಕಾರ. ಹಿಂಗೆ 15 ವರ್ಷದಿಂದ ಹೇಳಿ 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 ಮನೆಗೆ ಬರ್ದಾಗ ಮಾಡ್ಬಿಟ್ಟೆ. ಮಾನ್ಗೆಟ್ಟವನೆ. ಹಚ್ಚುವುದಾದ್ರ ದೀಪ ಹಚ್ಚು, ಬೆಂಕಿ ಹಚ್ಚು ಕೆಲಸ ಮಾಡಬೇಡ. ಪಡುವುದಾದ್ರ ಇನ್ನೊಬ್ಬರ ಬೆಳವಣಿಗೆ ನೋಡಿ ಖುಷಿ ಪಡು, ಇನ್ನೊಬ್ಬರ ಬೆಳವಣಿಗೆ ನೋಡಿ ಹೊಟ್ಟಿ ಕಿಚ್ಚು ಪಡಬೇಡ. ಎಳೆಯುವುದಾದ್ರ ಯಾವುದಾದ್ರೂ ಜಾತ್ರೆ ಒಳಗ ತೇರು ಎಳಿ, ಇನ್ನೊಬ್ಬರ ಕಾಲ್ ಎಳಿಬೇಡ. ಮಾಡುವುದಾದ್ರ ಚಲೋ ಜೀವನ ಮಾಡು, ಇನ್ನೊಬ್ಬರ ಉಸಾಬರಿ ಮಾಡಿ ಬದುಕಬೇಡ.